ಸರ್ವೆ ಮಾಡೋಕ್ಕೂ ನೋಡಿ, ಸರ್ವೆಗೂ ಅವ್ರಿಗೂ ಏನು ಸಂಬಂಧ ಇರುತ್ತೆ? ಅಲ್ಲೇನಾಗುತ್ತೆ ಅಂದರೆ, ಈ ಪೋಡಿ ಮಾಡಿಸ್ಕೊಳ್ಳುವಾಗ ಸರ್ವೆ ಸ್ಕೆಚ್ಚು ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟ್ರಿ ಬೇಕೇ ಬೇಕಾಗ್ತದೆ. ಆ ಸಂದರ್ಭಗಳಲ್ಲಿ ಆ ಸರ್ವೆ ಸ್ಕೆಚ್ ಮಾಡಿಸ್ಕೊಂಡು ಕ್ಲೀನಾಗಿ ಪೋಡಿಯನ್ನು ಮಾಡಿಸ್ಕೊಂಡ್ರೆ ತಹಸೀಲ್ದಾರ್ ಸಾಹೇಬರು ಒಂದು ಸ್ವಲ್ಪ ಬೇಗ ಮಾಡಿಕೊಡ್ತಾರೆ. ಈಗ ಪೋಡಿಗಳು ಬೇಗ ಆಗುತ್ತೆ, ಮಿನಿಮಮ್ ಒಂದು 3 ಮಂತ್ಸಲ್ಲಿ ಮಾಡಿಕೊಟ್ಬಿಡ್ತಾರೆ. ಪೋಡಿ ಮಾಡಿಸ್ಕೊಂಡು ಅವರ ಹೆಸರಿಗೆ ಅವರ ಖಾತೆಗಳನ್ನು ಕೂರಿಸ್ಕೊಳ್ಳೋದು ತುಂಬ ಮುಖ್ಯ. ಆಮೇಲೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈಗ ತಾತನ ಕಾಲದಲ್ಲಿ 1950ರಲ್ಲಿ ತಾತನ ಹೆಸರಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಇವತ್ತಿನವರೆಗೂ ಇವ್ರ ಹೆಸರು ಖಾತೆ ಕೂರಿಸ್ಕೊಂಡಿರಲ್ಲ. ನಮ್ಮ ತಾತಂದು ಆರಾಮಾಗಿರ್ತಾರೆ. ಎಷ್ಟೋ ನಮ್ಮಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ನಮ್ಮ ಹಳ್ಳಿಗಳಲ್ಲಿ ಹೋಗಿಬೇಕಾದ್ರೆ ಜಮೀನು ಯಾರ ಹೆಸರಲ್ಲಿ ಇದೆಯಪ್ಪ, ನಂದೇ ಅಂತಾರೆ. ಕೊಡಿ ದಾಖಲೆ, ನಮ್ಮ ತಾತನ ಹೆಸರಲ್ಲಿದೆ. ಅದು ಪ್ರತಿಯೊಂದೂ ಅಷ್ಟೇ. ಯಾರೋ ಒಂದು 10% ಜನ ಮಾತ್ರ ಡಾಕ್ಯುಮೆಂಟ್ಸ್ಗಳನ್ನು ತನ್ನ ಹೆಸರಿಗೆ ಖಾತೆ ಕೊಂಡಿರ್ತಾರೆ ಹೊರತು, ಇನ್ನು ಎಲ್ಲವೂ ಸಹ ತಾತ ಮುತ್ತಾತ ಯಾರೋ ತೊಗೊಂಡಿರ್ತಾರೆ, ಸೇಲ್ಡಿಡ್ ಅವ್ರ ಹೆಸರಲ್ಲೇ ಇರುತ್ತೆ, ಇಲ್ಲ GPA ಮಾಡಿಸ್ಕೊಂಡಿರ್ತಾರೆ ಅವ್ರ ಹೆಸರಲ್ಲೇ ಇರುತ್ತೆ.